Hi students, welcome back to my channel MD Happy. ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಆಲ್ರೆಡಿ ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಂದರೂ ಸಹ ಕೆಲವು ವಿದ್ಯಾರ್ಥಿಗಳಿಗೆ ಬಹಳ ಖುಷಿ ಇಲ್ಲ. ಯಾಕಂತಂದ್ರೆ ನಮ್ಮ ರಿಸಲ್ಟ್ NC ಅಂತ ಬಂದಿದೆ. NC ಅಂತಂದ್ರೆ ಏನು? ನಾಟ್ ಕಂಪ್ಲೀಟ್. ಇದರ ಅರ್ಥ ನೀವಿನ್ನೂ ದ್ವಿತೀಯ PUCಯನ್ನ ಕಂಪ್ಲೀಟ್ ಮಾಡಿಲ್ಲ ಅಂತ ಅರ್ಥ. ಸರ್, ಹಾಗಾದ್ರೆ ಏನ್ ಮಾಡೋದು? ಅದಕ್ಕೆ ದೊಡ್ಡವರು ಮಾತು ಹೇಳಿದ್ದಾರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಇದರರ್ಥ ಯಾವುದೂ ಆಗೋದಿಲ್ಲ ಅಂತೇಳಿ ಸುಮ್ಮನೆ ಕೊಡೋದಿಲ್ಲ. ಮರಳಿ ಪ್ರಯತ್ನವನ್ನ ಮಾಡಿ. ಪ್ರಯತ್ನ ಮಾಡಿದಾಗ ಮಾತ್ರ ಏನಾಗ್ತದೆ? ಫಲ ಸಿಗ್ತದೆ. ಪ್ರಯತ್ನವಾದಿಗಳಾಗ್ತೀರಿ. ಸೆಕೆಂಡ್ PUC ಪಾಸ್ ಆಗಿದ್ರೆ ಇನ್ನೂ ಯಾವ ರೀತಿ ಫಲಿತಾಂಶವನ್ನ ಉತ್ತಮಗೊಳಿಸ್ಬೇಕು. ಜೊತೆಗೆ NC ಬಂದಿರುವಂತಹ ವಿದ್ಯಾರ್ಥಿಗಳು ಯಾವ ರೀತಿ ನಮ್ಮ ರಿಸಲ್ಟ್ ಅನ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಶಾಲಾ ಶಿಕ್ಷಣ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಯಾವ ರೀತಿ ಈ ಒಂದು ಎರಡನೇ ವರ್ಷ ಇದೆ ಆ ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಅದ್ರ ಎಲ್ಲ ಮತ್ತು ಕೆಲವು ವಿಷಯಗಳಲ್ಲಿ NC ಬಂದಿರುವಂತಹ ವಿದ್ಯಾರ್ಥಿಗಳು ಕಮೆಂಟು ಸಹ ಮಾಡ್ತಿರ್ತೀರಿ, ಸರ್ ನಾವು ಅಷ್ಟು ವಿಷಯಗಳಿಗೆ ಒಂದು ಮತ್ತೆ ಪರೀಕ್ಷೆಯನ್ನ ಕಟ್ಟಬೇಕಾ, ಅಥವಾ ಯಾವ ವಿಷಯ ಕಡಿಮೆ ಅಂಕ ಬಂದಿದೆ ಆ ವಿಷಯವನ್ನ ನಾವು ಮರಳಿ ಕಟ್ಟಬೇಕಾ, ಅಥವಾ ಕಂಪ್ಲೀಟ್ ಆಗಿ ಎಲ್ಲ ವಿಷಯಗಳನ್ನ ಕಟ್ಟಬೇಕಾ? ಈ ಒಂದು ಕೆಲವು ಪ್ರಶ್ನೆಗಳನ್ನ ಮುಂದೆ ಕಾಣಿರ್ತವೆ. ಸೊ ವಿದ್ಯಾರ್ಥಿಗಳು ಏನೇ ಇರಲಿ, ಪಾಸ್ ಆಗಿದ್ರೂ ಸರಿ, NC ಬಂದಂತಹ ವಿದ್ಯಾರ್ಥಿಗಳಿಗೂ ಸಹ ಸುವರ್ಣ ಅವಕಾಶವನ್ನ ಮಂಡಳಿ ಒಂದು ಅವಕಾಶವನ್ನ ಕೊಟ್ಟಿದೆ. ಏನದು ಅವಕಾಶ ಅಂತಂದ್ರೆ, ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ, ತಮ್ಮ ಉತ್ತಮ ಫಲಿತಾಂಶವನ್ನ ವೃದ್ಧಿಸಿಕೊಳ್ಳಲು 3ನೇ ಮತ್ತು 2ನೇ ಪರೀಕ್ಷೆ ಬರ್ಲಿಕ್ಕೆ ಮೌಲ್ಯಮಾಪನ ಮಂಡಳಿ ಒಂದು ವೇಳಾಪಟ್ಟಿಯನ್ನ ತನ್ನ ಒಂದು ಮಂಡಳಿಯಲ್ಲಿ ಒಂದು ವೆಬ್ಸೈಟ್ ನಲ್ಲಿ ಬಿಟ್ಟಿದೆ. ಸೊ ಅದನ್ನು ಯಾರು ಗಮನಿಸಿಲ್ಲ ಅದನ್ನ ಸ್ವಲ್ಪ ನೀವಿಲ್ಲಿ ಗಮನಿಸ್ಕೋತಾ ಹೋಗ್ಬಹುದು. ಸೊ ಅದಕ್ಕಿಂತ ಮೊದಲು ನಿಮ್ಗೆ ಫಸ್ಟ್ ನಾವು ಮತ್ತೆ ಪರೀಕ್ಷೆಗೆ ಸಿದ್ಧತೆಯನ್ನ ಆಗ್ಬೇಕು. ಸೊ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಿರ್ತೀರಿ, ಮಂಡಳಿಯವರು ಸಹ ಇದನ್ನ ಹೇಳಿದ್ದಾರೆ. ಸೊ PUC ಫೇಲ್ ಆದವರನ್ನ ಪರೀಕ್ಷೆ ಏತಕ್ಕೆ ರೆಡಿ ಮಾಡುವಂಥದ್ದು. ಸೊ ಯಾವ ರೀತಿ ಫಲಿತಾಂಶ ಉತ್ತಮಗೊಳಿಸಿ ಕಾಲೇಜಿನಲ್ಲೇ ಸ್ಪೆಷಲ್ ಕ್ಲಾಸ್ಗಳನ್ನ ನಡೆಸಿ ಅವರಿಗೆ ಮತ್ತೆ ಏನಪ್ಪಾ ಅಂತಂದ್ರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಒಂದು ಅವಕಾಶವನ್ನ ನಾವು ಕೊಡಬೇಕು ಅಂತೇಳಿ ಮಂಡಳಿಯವರು ಮಾಡಿದ್ದಾರೆ. ದ್ವಿತೀಯ PUC ಪರೀಕ್ಷೆ 1ರಲ್ಲಿ ಫೇಲ್ ಆಗಿರುವ ಎಲ್ಲ ವಿದ್ಯಾರ್ಥಿಗಳನ್ನ ನಾನು ಆಲ್ರೆಡಿ ಫಸ್ಟ್ಗೆ ಹೇಳಿದೆ, ನಿಮ್ಗೆ ಫೇಲ್ ಅಂತ ಕನ್ಸಿಡರ್ ಮಾಡಬೇಡಿ. ಅವ್ರು ಪಾಸ್ ಆಗ್ಬೇಕು. NC ನಾಟ್ ಕಂಪ್ಲೀಟೆಡ್ ಅಂತಹ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಅವರನ್ನ ಕಡ್ಡಾಯವಾಗಿ 2ನೇ ಪರೀಕ್ಷೆಗೆ ನೋಂದಣಿ ಮಾಡ್ಕೋಬೇಕು. ಜೊತೆಗೆ ರಜಾ ದಿನಗಳಲ್ಲಿ ಸ್ಪೆಷಲ್ ಕ್ಲಾಸ್ಗಳನ್ನು ಹಾಕಿ ಈ ಉಪನ್ಯಾಸಕರಿಗೆ ಇನ್ನೊಂದಿಷ್ಟು ಹೆಚ್ಚು ಕೆಲಸವನ್ನ ಕೊಡುವಂತ ಕೆಲಸ ಇಲ್ಲಿ ಶಿಕ್ಷಣ ಇಲಾಖೆ ಮಾಡಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಏಪ್ರಿಲ್ 11ರಿಂದ ಕ್ಲಾಸ್ಗಳು ಸ್ಟಾರ್ಟ್. ಆಲ್ರೆಡಿ ನಿನ್ನೆ 11, ಇವತ್ತು 12 ಆಲ್ರೆಡಿ ಕ್ಲಾಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಕಂಪ್ಲೀಟೆಡ್ ಅಂತ ಬರ್ತಿದೆ. ಎದೆಗುಂದಬೇಡಿ. ಯಾವುದಕ್ಕೂ ನಾವು ಹಿಂದೇಟ್ ಹಾಕದೆ ನಮ್ಮ ಪರೀಕ್ಷೆಯನ್ನ ಸಂಪೂರ್ಣವಾಗಿ ಎದುರಿಸುವಂತ ಜವಾಬ್ದಾರಿ ನಮ್ಮ ಕರ್ತವ್ಯ ಆಗ್ತದೆ. ಸೊ ಹಾಗೆ ಬಹಳ ಜನರು ಹೇಳ್ತಿರ್ತಾರೆ, ನೀವು ಫೇಲ್ ಆಗಿದ್ಯಾ, ನೀನು ಹಿಂಗ್ ಅದೇನು ನೆಗೆಟಿವ್ ಅನ್ನ ತಲೆ ಹಾಕೋಬಿಡ್ರಿ. ಒಳ್ಳೆಯ ರೀತಿಯಾದಂತ ಪ್ರಯತ್ನ ಮಾಡ್ರಿ, ಮತ್ತೆ ಪರೀಕ್ಷೆಗಳನ್ನ ಬರೀರಿ. ಸೊ ನಿಮ್ ರಿಸಲ್ಟ್ ಅನ್ನ ನೀವು ಸುಧಾರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಕೆಲವು ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದೇ ಹೇಳಿದೆ ನಾನು. ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನೀವೇ ವಿದ್ಯಾರ್ಥಿಗಳಿಗೆ 2-3 ಪರೀಕ್ಷೆಯ ಸಂಪೂರ್ಣ ಶುಲ್ಕವನ್ನ ವಿನಾಯಿತಿಯನ್ನ ಮಾಡಿದ್ದಾರೆ. ಯಾವುದೇ ದುಡ್ಡನ್ನ ಕೊಡುವಂಗಿಲ್ಲ ನೀವು. ಸೊ ಕೆಲವು ವಿದ್ಯಾರ್ಥಿಗಳು ಗೊಂದಲ ಇರ್ತದೆ, ಕೇಳ್ತಿರ್ತೀರಿ, ಸರ್ ನಾವು ಮತ್ತೆ ಪರೀಕ್ಷೆ ಕಟ್ಟಲಿಕ್ಕೆ ದುಡ್ಡನ್ನ ಕೊಡ್ಬೇಕಾ? ಇಲ್ಲ, ವಿದ್ಯಾರ್ಥಿಗಳ ಆ ಒಂದು ಗೊಂದಲಕ್ಕೆ ನೀವು ಈಡಾಗಬೇಡಿ. ಮಂಡಳಿ ಬಹಳ ಸುಲಭ ಮಾಡಿಕೊಟ್ಟಿದೆ. ಯಾಕಂತಂದ್ರೆ ಮಕ್ಕಳಿಗೆ ಹೊರೆ ಆಗ್ಬಾರು ಅನ್ನೋಂಥ ಉದ್ದೇಶದಿಂದ ಏನ್ ಮಾಡಿದೆ ಅಂತಂದ್ರೆ, ಈ ಒಂದು ಶುಲ್ಕವನ್ನ ಸುಧಾರಿಸಲಿಕ್ಕೆ ತಮ್ಮದೇ ಅಂತ ಒಂದು ಅವಕಾಶವನ್ನ ಇಲ್ಲಿ ಕೊಟ್ಟಿದೆ. ವೇಳಾಪಟ್ಟಿ ಯಾವ ರೀತಿ ಕೊಟ್ಟಿದೆ, ಜೊತೆಗೆ ಏಪ್ರಿಲ್ 24ಕ್ಕೆ ಕನ್ನಡ ಪರೀಕ್ಷೆ, ಏಪ್ರಿಲ್ 24ಕ್ಕೆ ಕನ್ನಡ, 25 ರಾಜ್ಯಶಾಸ್ತ್ರ ಮತ್ತು ಜೀವಶಾಸ್ತ್ರ, ಏಪ್ರಿಲ್ 26ಕ್ಕೆ ಇತಿಹಾಸ ಮತ್ತು ಭೌತಶಾಸ್ತ್ರ ಇದೆ, 28 ಭೌಗೋಳಶಾಸ್ತ್ರ ಮತ್ತು ರಾಸಾಯನಿಕ ಶಾಸ್ತ್ರ ಇದೆ, ಇನ್ನು 29 ಇಂಗ್ಲಿಷ್ ಭಾಷೆ ಇದೆ, ಮೇ 2ಕ್ಕೆ ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ, ಗಣಿತ, ಶಿಕ್ಷಣ ಶಾಸ್ತ್ರ ಎಜುಕೇಶನ್ ಇದೆ, ಮತ್ತು ಮೇ 3ಕ್ಕೆ ಸಮಾಜಶಾಸ್ತ್ರ, ಭೂಗರ್ಭಶಾಸ್ತ್ರ, ಗಣಕ ವಿಜ್ಞಾನ ಅಂತ ಏನು ನಾವು ಕಂಪ್ಯೂಟರ್ ಸೈನ್ಸ್ ಅಂತ ಕರಿತೀವಿ. ಇನ್ನು ಮೇ 5ಕ್ಕೆ ಏನಪ್ಪಾ ಅಂತಂದ್ರೆ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಇದೆ. ಇನ್ನು ಮೇ 6 ಐಚ್ಛಿಕ ಕನ್ನಡ ಮತ್ತು ಅಕೌಂಟೆನ್ಸಿ ಇದೆ. ಸೊ ಮೇ 7 ಹಿಂದಿ. ಸೊ ಈ ರೀತಿಯಾದಂಥ ಟೈಮ್ ಟೇಬಲ್ಗಳನ್ನ ಆಲ್ರೆಡಿ ಮಂಡಳಿ ಹೊರಡಿಸಿದೆ. ಸೊ ಅವುಗಳನ್ನು ಸಹ ಬೇಕಾಗಿರುವಂತ ಈ NC ಆದಂತ ವಿದ್ಯಾರ್ಥಿಗಳು
ಯಾರು ನಾಡು ಕಂಪ್ಲೀಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಮಂಡಳಿ ಏನೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಎಂಬುದರ ಬಗ್ಗೆ ಸ್ವಲ್ಪ ಇಲ್ಲಿ ಮಾಹಿತಿಗಳನ್ನ ನಾನು ಹಂಚ್ಕೋತಾ ಹೋಗ್ತೀನಿ. ಸೊ ಅವುಗಳನ್ನ ಇಲ್ಲಿ ನೀವು ಗಮನಿಸಿ ನೋಡಿ. ಏನು ಕ್ರಿಯಾ ಯೋಜನೆಯನ್ನ ಇಲ್ಲಿ ಹಾಕೊಂಡಿದೆ ಅಂತಂದ್ರೆ, ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶದಲ್ಲಿ ಅಪೂರ್ಣ ಅಂದ್ರೆ NC ಎಲ್ಲ ವಿದ್ಯಾರ್ಥಿಗಳನ್ನ ಕಡ್ಡಾಯವಾಗಿ ಕಾಲೇಜಿನ ಪ್ರಿನ್ಸಿಪಾಲರು ಏನ್ ಮಾಡ್ಬೇಕಂದ್ರೆ ನೋಂದಾಯಿಸಿಕೊಳ್ಬೇಕು. ಇನ್ನು ಎರಡನೇದು, ಕಾಲೇಜಿನ ಪ್ರಾಂಶುಪಾಲರು ತರಗತಿಯ ವೇಳಾಪಟ್ಟಿಯನ್ನ ಪ್ರಾರಂಭಿಸಬೇಕು. ಈಗ ಯಾವ ವಿದ್ಯಾರ್ಥಿ ಯಾವ ವಿಷಯದಲ್ಲಿ NC ಆಗಿದ್ದಾನೆ, ನಾಟ್ ಕಂಪ್ಲೀಟ್ ಅಂತ ಬರ್ತಾ ಇದೆ, ಅಂತ ವಿದ್ಯಾರ್ಥಿಗಳ ಒಂದು ಟೈಮ್ ಟೇಬಲ್ ಅನ್ನ ಹಾಕಿ ಆ ವಿದ್ಯಾರ್ಥಿಗೆ ತರಗತಿಯವಾರು ಒಂದು ವಿಷಯಗಳನ್ನ ಕ್ಲಾಸ್ಗಳನ್ನ ಹಾಕಬೇಕು. ಇನ್ನು ಪರಿಹಾರ ಬೋಧನೆಗೆ ವಿಷಯವಾರು ವಿದ್ಯಾರ್ಥಿಗಳ ಹಾಜರಾತಿಯನ್ನ ಕಡ್ಡಾಯಗೊಳಿಸಬೇಕು. ನಾನು ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ನಾನು ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಕಾಲೇಜ್ಗೆ ಹೋಗ್ಬೇಕು, ಕಾಲೇಜಿನಲ್ಲಿರುವಂತಹ ಶಿಕ್ಷಕರು ಆ ವಿದ್ಯಾರ್ಥಿ ಬಂದಿದ್ದಾನೋ ಇಲ್ಲ ಎಂಬುದರ ಬಗ್ಗೆ ಗಮನ ಹರಿಸಿ. ಇನ್ನು ಕಡ್ಡಾಯವಾಗಿ ದಿನಾಂಕ 11 ಆಲ್ರೆಡಿ ಹೇಳಿದೆ ನಾನು, ನಿನ್ನೆನೇ ಆಗಿದೆ, ಸೊ ಲೇಟ್ ಆಗಿತ್ತು. ಸೊ 23ರವರೆಗೆ 24 ಪರೀಕ್ಷೆ 23ರವರೆಗೆ ಕ್ಲಾಸ್ಗಳನ್ನ ನಡೆಸಬೇಕು ಅಂತ ಹೇಳಿದ್ದಾರೆ. ಇನ್ನು ಕಡಿಮೆ ಇರುವಂತಹ ಶಾಲಾ ಒಂದು ಕಾಲೇಜ್ ಒಂದು ಅವಧಿಯಲ್ಲಿ ಪ್ರಾಧ್ಯಾಪಕರ ಕಡಿಮೆ ಅವಧಿಯಲ್ಲಿ ಏನ್ ಮಾಡ್ಬೇಕಂದ್ರೆ ಉಪನ್ಯಾಸಕರು ಅತಿಥಿ ಉಪನ್ಯಾಸಕರು ತಗೊಂಡು ಕೆಲಸವನ್ನ ಪೂರ್ಣಗೊಳಿಸಬೇಕು. ಇನ್ನು ದಿನದಂದು ವೇಳಾಪಟ್ಟಿಯನ್ನ ಅನುಗುಣವಾಗಿ ಬಂದು ತರಗತಿಗೆ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಕಾಲೇಜ್ಗೆ ಹೋಗ್ಬೇಕು, ಕಾಲೇಜಿನಲ್ಲಿರುವಂತಹ ಶಿಕ್ಷಕರು ಆ ವಿದ್ಯಾರ್ಥಿ ಬಂದಿದ್ದಾನೋ ಇಲ್ಲ ಎಂಬುದರ ಬಗ್ಗೆ ಗಮನ ಹರಿಸಿ. ಇನ್ನು ಕಡ್ಡಾಯವಾಗಿ ದಿನಾಂಕ 11 ಆಲ್ರೆಡಿ ಹೇಳಿದೆ ನಾನು, ನಿನ್ನೆನೇ ಆಗಿದೆ, ಸೊ ಲೇಟ್ ಆಗಿತ್ತು. ಸೊ 23ರವರೆಗೆ 24 ಪರೀಕ್ಷೆ 23ರವರೆಗೆ ಕ್ಲಾಸ್ಗಳನ್ನ ನಡೆಸಬೇಕು ಅಂತ ಹೇಳಿದ್ದಾರೆ. ಇನ್ನು ಕಡಿಮೆ ಇರುವಂತಹ ಶಾಲಾ ಒಂದು ಕಾಲೇಜ್ ಒಂದು ಅವಧಿಯಲ್ಲಿ ಪ್ರಾಧ್ಯಾಪಕರ ಕಡಿಮೆ ಅವಧಿಯಲ್ಲಿ ಏನ್ ಮಾಡ್ಬೇಕಂದ್ರೆ ಉಪನ್ಯಾಸಕರು ಅತಿಥಿ ಉಪನ್ಯಾಸಕರು ತಗೊಂಡು ಕೆಲಸವನ್ನ ಪೂರ್ಣಗೊಳಿಸಬೇಕು. ಇನ್ನು ದಿನದಂದು ವೇಳಾಪಟ್ಟಿಯನ್ನ ಅನುಗುಣವಾಗಿ ಬಂದು ತರಗತಿಗೆ ತೆಗೆದುಕೊಳ್ಳುವಂತೆ ನೋಡಿ, ಎಷ್ಟು ಕಟ್ಟುನಿಟ್ಟಾದಂತಹ ಒಂದು ಕ್ರಮವನ್ನ ಇಲ್ಲಿ ಇಲಾಖೆ ತೆಗೆದುಕೊಂಡಿದೆ ಅಂತ ಹೇಳ್ತೀವಿ. ಹಾಜರಾತಿ ಕಡ್ಡಾಯ ಇದೆ, ವಿದ್ಯಾರ್ಥಿಗಳು ಎಲ್ಲರೂ ಅದನ್ನು ಗಮನಿಸಬೇಕು. ಇನ್ನು ಸದಸ್ಯ ತಪಾಸಣೆ, ಅನಿಶ್ಚಿತ ಭೇಟಿ ನೀಡಿ ವರದಿಯನ್ನ ಏನಪ್ಪಾ ಅಂತ ಅವ್ರು ತಮ್ಮ ಇಲಾಖೆಗೆ ತಕ್ಕಂತೆ ಭೇಟಿಯನ್ನ ಕೊಡ್ತಾರೆ. ಸೊ ಇದಿಷ್ಟು ಮಾಹಿತಿ ಏನಪ್ಪಾ ಅಂತಂದ್ರೆ ಈ ಒಂದು ದ್ವಿತೀಯ PUC ಪರೀಕ್ಷೆಯಲ್ಲಿ ನಾಟ್ ಕಂಪ್ಲೀಟೆಡ್ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಪರೀಕ್ಷೆಯಲ್ಲಿ ಇನ್ನೂ ಕಡಿಮೆ ಅಂಕಗಳು ಬಂದಿವೆ, ಅವುಗಳನ್ನು ಸುಧಾರಿಸಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಇದು ಸೂಕ್ತವಾದಂತಹ ಒಂದು ಅವಕಾಶ ಇಲ್ಲಿದೆ ಅಂತ ಹೇಳ್ತೀನಿ. ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.